ಹೇಳ್ತಾ ಇರ್ಬೋದು. ಸಾಮಾನ್ಯ ಸ್ಕೂಲ್ ರಿಜೆಕ್ಟ್ ಮಕ್ಕಳು ಎಂಥ ಅದ್ಭುತ ಮೆಮೊರಿ ತೋರಿಸ್ತಾರೆ ಜಗತ್ತಿಗೆ ಅಂದರೆ, ಹಾಗಿದ್ರೆ ಮರ್ತೋದಲ್ಲ ಹಾಗಿದ್ರೆ ಮರೆಯುವುದಂತ ಖಂಡಿತ ಅಲ್ಲೇ ಇಲ್ಲ. ಹಾಗೆ ಬೇಕಾದ ಶಿಕ್ಷಣ ಮೊದಲು 6 ಸಬ್ಜೆಕ್ಟಲ್ಲಿ ಮಕ್ಕಳನ್ನು ಪಾಸು ಫೇಲ್ ಅಂತ ಮಾಡ್ತೇವೆ. ಆದರೆ ನಿಜವಾಗಿ ಪರೀಕ್ಷೆ ಮಾಡ್ತಾ ಇದ್ದು ಸಬ್ಜೆಕ್ಟ್ 6 ಅಲ್ಲವೇ ಅಲ್ಲ. ಸಬ್ಜೆಕ್ಟ್ ಒಂದೇ ಫೇಲ್ ಮಾಡಲಿಕ್ಕೆ, ಪಾಸ್ ಮಾಡಲಿಕ್ಕೆ. ಯಾವುದು ಮೆಮೊರಿ. ಅದಕ್ಕಾಗಿ ಒಂದು ಯೂನಿವರ್ಸಿಟಿ ಇಲ್ಲ, ಒಂದು ಟೆಕ್ಸ್ಟ್ ಬುಕ್ ಇಲ್ಲ, ಒಂದು ಲೆಕ್ಚರ್ ಇಲ್ಲ. ಅದಾಗಿ ಬಿಡೋಣ ನಾವು ಅಷ್ಟೇ. ಓಕೆ, ನಾನಿನ್ನು ಮಾತಾಡ್ತಿದ್ದೆ, ಗೊತ್ತಾಯ್ತಾ? ಓಕೆ, ಹೇಳಿ. 10th social English medium. Explain the main features of the budget. Budget is a document showing the income and expenditure of the government. The central and state government present their own budget. Through this budget, the government tries to achieve the objectives of its fiscal policies. Normally, the finance minister presents the central budget in Lok Sabha in February or March. ಮಕ್ಕಳ ಸಂಖ್ಯೆ ಹೆಚ್ಚಿರುವಲ್ಲಿ ಈ ಮೆಥಡ್ ತುಂಬ ಹೆಲ್ಪ್ ಆಗ್ತದೆ. ನೀವು ತರಗತಿಯಲ್ಲಿ ಹೆಚ್ಚು ಮಕ್ಕಳಿದ್ದಾರೆ, ಈ ಮೆಥಡ್ ಎಷ್ಟು ಅದ್ಭುತವಾಗಿರ್ತಾರೆ ಅಂದರೆ, ಮಕ್ಕಳು ಕೆಲವು ಅಧಿಕ ಪ್ರಸಂಗಿಗಳು ಅಂತ ಇದ್ದಾರಲ್ಲ ಮಕ್ಕಳು, ಅವರು ಅದ್ಭುತವಾಗಿ ಕೊಡ್ತಾರೆ ಈ ಸಬ್ಜೆಕ್ಟಲ್ಲಿ. ಇದರಲ್ಲಿ ಇಮ್ಯಾಜಿನೇಷನ್, ಕಂಪ್ಯಾರಿಸನ್, ಡೈವರ್ಜೆಂಟ್ ಥಿಂಕಿಂಗ್, ಎಂಟರ್ಟೈನ್ಮೆಂಟ್ 4 ಮೆಮೊರಿಯ ಟೆಕ್ನಿಕ್ ಸೇರಿಸಿ ಇದನ್ನು ಮಾಡಿದ್ದು. ಹಾಗೆ ಇದರಲ್ಲಿ ಬಹಳ ಸುಲಭ ಅವರಿಗೆ. ಕನ್ನಡದಲ್ಲಿ ಕೊಡ್ತೀರಾ? ಓಕೆ, ಕನ್ನಡ ಮೀಡಿಯಂನವರಿಗೆ ಹೇಗೆ ಮಾಡಿದ್ರಲ್ಲಿ ಒಂದು ಉದಾಹರಣೆ. ಇದು ಮಕ್ಕಳೇ ಚೆಂದ ಮಾಡಿಕೊಡ್ತಾರೆ. ಇದರಲ್ಲಿ ಬೇರೆ ಟೆಕ್ನಿಕ್ ಏನು ವಿಶೇಷ ಇಲ್ಲ. ಸ್ವಲ್ಪ ಮಕ್ಕಳಿಗೆ ಸೂತ್ರ ಕೊಟ್ಟರೆ ಸಾಕು. ಇದನ್ನು ಮತ್ತೆ ನೀವು ಮಾಡ್ಬೋದು. ಓಕೆ, ಲಾಸಿಕರಣದ ಫಲಿತಾಂಶಗಳೇನು? 1757ರಲ್ಲಿ ಲಾಸಿಕರಣ ಬೆಂಗಾಲದ ನವಾಬ ಸಿರಾಜುದ್ದೌಲ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಸಿರಾಜುದ್ದೌಲನು ಸೋತ. ಮುಂದೆ ಮೀರ್ ಜಾಫರ್ ಬೆಂಗಾಲದ ನವಾಬನಾದ. ಬ್ರಿಟಿಷರು ಇವನಿಂದ 24 ಪರಗಣದ ಮೇಲಿನ ಜಮೀನ್ದಾರಿ ಹಕ್ಕನ್ನು ಪಡೆದು ಪ್ರಬಲರಾದರು. ಮುಂದೆ ಮೀರ್ ಕಾಸಿಂ ಬೆಂಗಾಲದ ನವಾಬನಾದ.